ಚೌಡೇಶ್ವರ ಶತಕ ಮೊದಲನೆಯ ಭಾಗ. ಪ್ರತಿದಿನವೂ ಲಿಂಗಕ್ಕೆ ಅಭಿಷೇಕ ಹಾಗೂ ಅರ್ಚನೆಯನ್ನು ಮಾಡ್ತಾಯಿದ್ದರೆ ಯಾವುದೇ ಕಾಯಿಲೆಗಳು ನಮ್ಮನ್ನು ಏನೂ ಮಾಡೋದಿಲ್ಲ. ಇದರಲ್ಲಿ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಶಿವನನ್ನು ಬಿಲ್ವಪತ್ರೆಯಿಂದ ಪೂಜಿಸುತ್ತಾರೆ. ಯಾಕೆ ಅಂತಂದರೆ ಶಿವ ಅಭಿಷೇಕ ಪ್ರಿಯನು. ಆದ್ದರಿಂದ ಲಿಂಗದ ಮೇಲೆ ಧಾರಾಪಾತ್ರೆ ಇರುತ್ತದೆ. ಅದರಿಂದ ಒಂದೊಂದೇ ಹನಿ ನೀರು ಯಾವಾಗಲೂ ಲಿಂಗದ ಮೇಲೆ ಬೀಳೋದ್ರಿಂದ ಅಲ್ಲಿ ನೀರಿನ ಅಂಶ ಇರುತ್ತೆ. ಅದರಿಂದ ಹಾನಿಯಾಗದಂತೆ ಬಿಲ್ವಪತ್ರೆಯು ಆ್ಯಂಟಿಸೆಪ್ಟಿಕ್ನಂತೆ ರಕ್ಷಿಸುತ್ತೆ. ವಿಷ್ಣುವಿನ ದೇವಾಲಯಗಳಲ್ಲಿ ತುಳಸಿ ತೀರ್ಥವನ್ನು ಕೊಡ್ತಾರೆ. ಅದರಿಂದ ಅನೇಕ ರೋಗಗಳಿಂದ ರಕ್ಷಿಸುತ್ತೆ. ವಿಷ್ಣು ಅಲಂಕಾರ ಪ್ರಿಯನು. ಆದ್ದರಿಂದ ಅನೇಕ ರೀತಿಯ ಹೂಗಳ ಮಾಲೆಗಳಿಂದ ಅಲಂಕರಿಸ್ತಾರೆ. ಅಲ್ಲಿ ತುಳಸಿ ಮಾಲೆ ಹಾಕಿದಾಗ ಅದು ಹೂಗಳಲ್ಲಿರುವ ಕ್ರಿಮಿಗಳಿಂದ ವಿಗ್ರಹಗಳು ನಾಶವಾಗದಂತೆ ರಕ್ಷಿಸುತ್ತೆ. ಯಾವುದೇ ರೀತಿಯಾದ ಅಧಿಕಾರ, ಹಣ, ಪಾಂಡಿತ್ಯ ಮುಂತಾದವುಗಳನ್ನು ದೇವರ ಬಳಿಯಲ್ಲಿ ಪ್ರದರ್ಶಿಸಬಾರದು. ಚಿತ್ತಶುದ್ಧಿಯಿಂದ ದೇವರ ದರ್ಶನವನ್ನು ಮಾಡಬೇಕು ಅಂತ ತಿಳಿಯುತ್ತೆ. ಕರು ಹಸುವನ್ನು ಹಿಂಬಾಲಿಸುವಂತೆ ಅಥವಾ ಸಾವಿರಾರು ಹಸುಗಳಿದ್ದರೂ ಕರು ತನ್ನ ತಾಯಿಯ ಬಳಿಗೆ ಹುಡುಕಿಕೊಂಡು ಹೋಗಿ ಸೇರುವಂತೆ ನಾವು ಭಗವಂತನನ್ನು ಸೇರಬೇಕು. ಹೂವು ಮತ್ತು ಸುಗಂಧ ಬೇರೆ ಬೇರೆ ಇರುವುದಿಲ್ಲ. ಹಾಗೆ ಜೀವನು ಪರಮಾತ್ಮನು ಇರಬೇಕು. ಹಾಗಾದರೆ ಏನು ಮಾಡಬೇಕು ಅಂತಂದರೆ ನಿರಂತರ ನಾಮಸ್ಮರಣೆಯನ್ನು ಮಾಡಬೇಕು.